ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಜೆಯಿಂದ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಸಂಜೆಯಿಂದಲೇ ವ್ಲಾಗ್ ಮಾಡೋದು, ಯಾಕೆಂತಂದರೆ ಫ್ರೀಯಾಗಿರ್ತೀನಿ. ಅದಕ್ಕೋಸ್ಕರನೇ ಸಾಗರ್ ಬಂದು ಇದು ಕೊಟ್ಟ, ಅದೇನಪ್ಪ ಏನೋ ಹುಣ್ಸೆಹಣ್ಣಿಂದು ಅದು ಮರ್ತೇ ಹೋಗುತ್ತೆ, ಬಾಯಲ್ಲಿ ಬರೋದೇ ಇಲ್ಲ. ಅದು ತಂದು ಕೊಟ್ಟ, ಬೆಳಗ್ಗೆ ಹಾಕೊಂಡೆ. ಚೆನ್ನಾಗಿತ್ತು ಒಂಥರ. ಆಜ್ಮೂಲ ಅಂತಾರೆ ನೋಡಿ, ಇವಾಗ ಬಾಯಿ ಬಂತು. ಆಜ್ಮೂಲನ ಹಾಕ್ಕೊಂಡಿದ್ದೆ. ಪಾತ್ರೆ ಎಲ್ಲ ಅಮ್ಮನೇ ವಾಶ್ ಮಾಡಿದ್ರು, ನಾನು ಜೋಡಿಸ್ತಾ ಇದ್ದೀನಿ. ಜಾಸ್ತಿ ತಣ್ಣೀರು ಮುಟ್ಟೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಅಮ್ಮನೂ ಸಹಿತ ಮುಟ್ಸೋದಕ್ಕೆ ಹೋಗೋದಿಲ್ಲ. ಬರೀ ಮಾಮೂಲಿ ಅಡುಗೆ ಮತ್ತು ಕಸ ಗುಡಿಸೋದು, ಬಟ್ಟೆ ಮಡಚಿ ಹಾಕೋದು, ಇಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು. ಬಟ್ಟೆನೂ ಸಹಿತ ವಾಷಿಂಗ್ ಮಿಷಿನ್ಗೆ ಹಾಕಿದ ಮೇಲೆ ಬಟ್ಟೆ ಒಣಗ್ತಾರೆ ಅಮ್ಮ, ಅದೊಂದು ಮಾಡ್ತಾರೆ. ನೀರು ಜಾಸ್ತಿ ಮುಟ್ಟೋದಕ್ಕೆ ಹೋಗೋದಿಲ್ಲ. ಅಮ್ಮನೇ ಆಲ್ಮೋಸ್ಟು ನೀರಲ್ಲಿ ಏನೇನು ಕೆಲಸ ಮಾಡಬೇಕು ಪಾಪ ಎಲ್ಲನೂ ಸಹಿತ ಅಮ್ಮನೇ ಮಾಡ್ಕೊಂಬಿಡ್ತಾರೆ. ಮ್ಯಾಟು ಸಹಿತ ಕಾಲೊರೆಸ್ಕೊಳ್ತೀವಲ್ಲ, ಮ್ಯಾಟು ಸಹಿತ ಅಮ್ಮನೇ ಎಲ್ಲ ವಾಶ್ ಮಾಡ್ತಾರೆ. ಅಮ್ಮ ಇಲ್ದಿದ್ದ ಟೈಮಲ್ಲಿ ನಾನೇ ವಾಶ್ ಮಾಡ್ಕೊಂಬಿಡ್ತೀನಿ. ಇನ್ಯಾರು ವಾಶ್ ಮಾಡ್ತಿರಲ್ವ. ರಂಗ ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ನು ಪಾತ್ರೆ ತೊಳೆದು ಬಟ್ಟೆ ಇದು ಮಾಡೋದು ಅದು ಯಾವುದು ಮಾಡೋದಕ್ಕೆ ಹೋಗೋದಿಲ್ಲ. ಮಾಡಬಾರ್ದು ಅಂತಲ್ಲ, ಮಾಡೋಕ್ಕೆ ಅವನಿಗೆ ರೂಢಿ ಇಲ್ಲ. ಅದು ಬಿಟ್ಟರೆ ತರಕಾರಿ ಹೆಚ್ಚಿಕೊಡೋದು ಅದೆಲ್ಲ ಮಾಡ್ತಾನೆ. ಇನ್ನೆಲ್ಲ ಅಮ್ಮನೇ ಎಲ್ಲ ನೀರಿನ ಕೆಲಸ ಎಲ್ಲ ಮಾಡ್ಕೊತಾರೆ. ಏನಿದ್ರು ಅಡುಗೆ ಮಾಡ್ತೀನಿ, ಮಕ್ಕಳು ನೋಡ್ಕೊಳ್ತೀನಿ. ಮಕ್ಕಳಿಗೆ ಏನೇನು ಫುಡ್ ಬೇಕು, ಯಾವ ಥರ ಫುಡ್ ಬೇಕು ಅದೆಲ್ಲ ನಾನು ಹೆಲ್ದಿಯಾಗಿ ಮಾಡಿಕೊಡ್ತೀನಿ ಮಕ್ಕಳಿಗೆ. ಯಶಿಗೆ ಅವಳಿಗೆ ಹೆಲ್ದಿಯಾಗಿರೋ ಫುಡ್ಡನ್ನೇ ಬೇಕು, ಮತ್ತು ಅವಳೇನು ಕೇಳ್ತಾಳೆ ಅದನ್ನು ಮಾಡಿಕೊಡ್ಬೇಕಾಗುತ್ತೆ ಅವಾಗವಾಗ. ಇಲ್ಲ ಅಂತಂದರೆ ಊಟ ಜಾಸ್ತಿ ತಿನ್ನೋದಿಲ್ಲ. ಅದಾದರೆ ಸ್ವಲ್ಪ ಊಟ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾಳೆ ಅಂತ ನಾನು ಅವಳಿಗೆ ಏನು ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಊಟ ರೆಡಿ ಮಾಡಿ ಕೊಡ್ತಾ ಇರ್ತೀನಿ. ಬನ್ನಿ, ಇವಾಗ ಪಾತ್ರೆ ಎಲ್ಲ ಜೋಡಿಸಿದ್ದೀನಿ. ಸಂಜೆಗೆ ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಮ್ಮ ಹೇಳಿದರು. ಮೊಟ್ಟೆ ತರಿಸ್ತೀನಿ ಅಮ್ಮ, ಮೊಟ್ಟೆ ಸಾಂಬಾರು ಮಾಡು ಅಂತ. ಸರಿ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ನಾನೇ ಮೊಟ್ಟೆ ಸಾಂಬಾರು ಮಾಡ್ತೀನಿ. ತರಕಾರಿ ಎಲ್ಲ ಹೆಚ್ಕೊಡಿ ಅಂತ ಹೇಳಿದ್ದೀನಿ. ತರಕಾರಿ ಎಲ್ಲ ಹೆಚ್ಕೊಟ್ಟು ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿಟ್ಟಿದ್ದಾರೆ. ಇವಾಗ ಜಸ್ಟ್ ಇನ್ನೇನು ಇಲ್ಲ, ನಾನು ಮಸಾಲೆ ಎಲ್ಲ ರುಬ್ಬಿಟ್ಟು ಕೊಟ್ಟಿದ್ದೀರಲ್ವ, ಏನೇನು ಮಸಾಲೆ ಹಾಕಿ ರುಬ್ಬಿಡಬೇಕು ಅಂತ ಹೇಳಿದ್ದೆ. ಆ ರೀತಿಯಾಗಿ ರುಬ್ಬಿಟ್ಟಿದ್ದರೆ ನಾನು ರೆಡಿ ಮಾಡೋದಷ್ಟೇ. ಒಂದು ಸ್ವಲ್ಪ ಫ್ರೈ ಮಾಡಿ ಮಸಾಲೆನೆಲ್ಲ ಸಾಂಬಾರು ಮಾಡಿ ರೆಡಿ ಮಾಡಿ ಇಕ್ಬೇಕು. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಮೊಟ್ಟೆ ಸಾಂಬಾರು ಹಾಗೆ ಮೇಲೆ ಮೇಲೆ ತೋರಿಸ್ತೀನಿ. ಸಿಂಪಲ್ಲಾಗಿ ನೀವೆಲ್ಲರೂ ಯಾವ ರೀತಿಯಾಗಿ ಮಾಡ್ತೀರೋ ಅದೇ ರೀತಿ ಮಾಡ್ತೀನಿ. ಪಾತ್ರೆ ಜೋಡಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಆಜ್ಮೂಲ ತೊಗೊಂಬಂದಿದ್ದೆ ಅಲ್ವಾ, ಬೆಳಗಡೆ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ಆಜ್ಮೂಲ ಒಂದು 4-5 ಪ್ಯಾಕೆಟ್ ಇಟ್ಕೊಂಡ್ಬಿಡ್ತೀನಿ, ವಾಮಿಟ್ ಬರಬಾರ್ದು ಅಂತ. ಆದರೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ವಾಮಿಟ್ ಮಾಡೇ ಬಿಡ್ತೀನಿ ಒಂದೊಂದು ಟೈಮ್. ಇವಾಗ ರೂಢಿ ಆಗಿಬಿಟ್ಟಿದೆ, ವಾಮಿಟ್ ಮಾಡ್ಕೋತಾ ಇಲ್ಲ. ವಾಮಿಟ್ ಥರ ಆಗುತ್ತೆ, ವಾಮಿಟ್ ಮಾಡ್ಕೊಡೋದಿಲ್ಲ. ಸಾಗರು, ಬೋನ್, ಇಶಿಕ, ಅಯ್ಯಪ್ಪ ದೇವ್ರು ಯಾವ್ದಂತೂ ಕರ್ಕೊಂಡು ಹೋಗ್ಬಾರ್ದು ಅಂತ ಒಂದ್ಸರಿ ಅನಿಸ್ಬಿಡುತ್ತೆ. ಫುಲ್ಲು ವಾಮಿಟಿಂಗು. ಒಂದು 10 ಕವರ್ ತಗೊಂಡು ಹೋಗ್ಬೇಕಾಗುತ್ತೆ ಬಸ್ಸಲ್ಲಿ ಜರ್ನಿ ಮಾಡ್ತೀವಿ ಅಂತ ಅಂದರೆ. ಕಾರಲ್ಲೂ ಅಷ್ಟೇ, ಒಂದು 10 ಕವರ್ ತಗೊಂಡೋದ್ರೆ ಎಲ್ರಿಗೂ ಸಾಕಾಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀವಿ. ಮೊಟ್ಟೆ ಸಾಂಬಾರು ಮಾಡೋಣ ಅಂತ ನೋಡಿ, ಅಮ್ಮ 10 ಮೊಟ್ಟೆ ತರಿಸಿದ್ದಾರೆ. ಊರಿಂದ ಬಂದರು, ಮೊಟ್ಟೆ ತರಿಸಿದ್ದಾರೆ. ಮೊಟ್ಟೆ ಸಾಂಬಾರು ಮಾಡಬೇಕು. ರಾತ್ರಿಗೆ ಹೆಂಗಿರು ಮುದ್ದೆ ಅನ್ನ ಸಾಂಬಾರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮೊಟ್ಟೆ ತಂದಿದ್ವಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ, ಬನ್ನಿ ಮಾಡ್ತೀವಿ. ಗೊತ್ತಿಟ್ಟದು ಯಾರದೇನೆ ಹೊಸ ಒಂದಿತ್ತೆ ನಮ್ಮ ಮಕ್ಕಳೇ ಇರಲಿಲ್ಲ. ನಾನು ಇದಾಕಿ ಇಟ್ಟಿದ್ದೀನಿ, ಒಂದು ಹಾಕಿ ಇಟ್ಟಿದ್ದ. ಇವಾಗ ಬನ್ನಿ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಗೆ ಹಾಕ್ಕೊಳ್ಬೋದು. ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಣ್ಣು, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರಂಗ ನೆನೆ ಟೊಮೆಟೊ ಬಾತ್ ಮಾಡಿದ್ದ, ಅದನ್ನೇ ಸ್ವಲ್ಪ ಮಿಕ್ಕಿತ್ತು ಅಂತ ಇನ್ನೆಂತಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಎಲ್ಲ ಹಾಕಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಯಾವ ರೀತಿಯಾಗಿ ಮಾಡ್ತೀವಿ ನೋಡಿ, ಸೇಮ್ ಅದೇ ಪ್ರೊಸೀಜರಲ್ಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಚಿಕನ್ ಸಾಂಬಾರು ಮಾಡ್ತೀನಿ ನೋಡಿ ಅದೇ ರೀತಿ. ಆದರೆ ಮಸಾಲೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಫ್ರೈ ಮಾಡ್ಕೊಳ್ತಾ ಹೋದರೆ ಟೇಸ್ಟು ಬೇರೆ ಥರನೇ ಲೆವೆಲಾಗಿರುತ್ತೆ. ಒಂಥರ ಟೇಸ್ಟು ಗಮ್ಮತ್ತಾಗಿರುತ್ತೆ ಅಂತಲೇ ಹೇಳ್ಬಿಡು. ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀರಿನ ಅಂಶ ಎಲ್ಲ ಹೋಗಿ ಆಯಿಲ್ ಸ್ವಲ್ಪ ಮೇಲೆ ಬರಬೇಕು. ಇವಾಗ ವಿಡಿಯೋದಲ್ಲಿ ತೋರ್ತೀನಿ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ, ನಿಮಗೂ ಸ್ವಲ್ಪ ಗೊತ್ತಾಗಬೇಕಲ್ವ. ನೋಡಿ, ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಎಷ್ಟೊಂದಿತ್ತು ಗೊತ್ತಾ, ಮಸಾಲೆ ನೋಡಿ ಎಷ್ಟು ಆಗಿದೆ ಅಂತ. ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಈ ರೀತಿಯಾಗಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದ್ದೆ. ಇವಾಗ ಇನ್ನೊಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ,
ಇದಕ್ಕೆ ಬಂದು ಸ್ವಲ್ಪ ಜೀರಿಗೆ, ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1 ಬೌಲಷ್ಟು ತೆಂಗಿನ ತುರಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ, 1 ಇಂಚಷ್ಟು ಚಕ್ಕೆನ ಹಾಕಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ. ಆ ಮಸಾಲೆನ ಸಹಿತ ಹಾಕ್ಬಿಟ್ಟು ಇದು ಎಷ್ಟು ಬೇಕು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ, ಗ್ರೇವಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಗ್ರೇವಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಮೊಟ್ಟೆ ಹಾಕೋದಕ್ಕೆ ಹೋಗ್ಬೇಡಿ. ಲಾಟಿಗಿನೇನು ಚೆನ್ನಾಗಿ ಸಾಂಬಾರು ರೆಡಿ ಆಗ್ತಿದೆ ಅನ್ನೋ ಟೈಮಲ್ಲಿ ಮೊಟ್ಟೆನ ಹೊಡೆದೊಡ್ದು ಹಾಕ್ಕೊಳ್ಳಿ. ಒಬ್ಬೊಬ್ಬರು ಸೌಟಲ್ಲಿ ಹಾಕ್ತಾರೆ, ಒಬ್ಬೊಬ್ಬರು ಲೋಟದಲ್ಲಿ ಹಾಕ್ತಾರೆ. ನಾನು ಮುಂಚೆ ಸೌಟಲ್ಲಿ ಹಾಕ್ತಾಯಿದ್ದೆ ದುಂಡುಗೆ ಬರಲಿ ಅಂತ. ಇವಾಗ ಹಾಗೆ ಬಿಡ್ತಾಯಿದ್ದೀನಿ. ನಿಧಾನಕ್ಕೆ ಬಿಟ್ಟರೆ ನಮಗೆ ಮೊಟ್ಟೆ ಚೆನ್ನಾಗಿ ಶೇಪಲ್ಲಿ ಬರುತ್ತೆ, ರೌಂಡಿಗೆ ಬರುತ್ತೆ. ಒಂದೇ ಮೊಟ್ಟೆ ಹೇಗೆ ಬಿಟ್ಟಿರ್ತೀವೋ ಅದೇ ರೀತಿಯಾಗಿ ಬರುತ್ತೆ. ನಿಧಾನಕ್ಕೆ ಬಿಟ್ಕೊಳ್ಳಿ. ನಿಮಗೆ ಬಿಡೋದಕ್ಕೆ ಬಿಡಲ್ಲ ಅಂತಂದರೆ ಸೌಟಲ್ಲಿ ನಿಧಾನಕ್ಕೆ ಬಿಟ್ಕೊಂಡು ಅದರೊಳಗಡೆ ಇದು ಮಾಡ್ಕೊಬೋದು, ಗಲೀಜಾಗಿಬಿಡುತ್ತೆ ಅಂತ ನಾನು ಹಾಗೆ ಬಿಟ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ. 10 ಮೊಟ್ಟೆ ತೊಗೊಂಬಂದಿದ್ದಾರೆ ನಮ್ಮ ಮಿಶಿಗೆ. ಇಷ್ಟ ಅವಳಿಗೆ 10 ಮೊಟ್ಟೆಲಿ ಎಲ್ರಿಗೂ ಮಕ್ಕಳಿಗೆಲ್ಲ ಒಂದೊಂದುವರೆ ಕೊಡೋಣ ಅಂತ ಹೇಳ್ಬಿಟ್ಟು 10 ಮೊಟ್ಟೆ ತರಿಸಿದ್ದೀನಿ. ಇದು ಬಂದು ತಮ್ನೈಲ್ಗೆ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮಗೆ ಯೂಟ್ಯೂಬರ್ ಮಾಡೋರು ಸುಮ್ಮನೆ ವಿಡಿಯೋ ಮಾಡಿ ಹಾಕೋದಲ್ಲ, ಅದಕ್ಕೆ ತಮ್ನೈಲ್ಗೆ ಏನೇನು ಬೇಕು, ಯಾವ ರೀತಿಯಾಗಿ ಫೋಟೋ ಇಟ್ಕೊಳ್ಬೇಕು ಅಂತ ಮೇಯ್ನ್ ಬೇಕಾಗುತ್ತೆ. ಅದೇ ರೀತಿ ನಾನು ಫೋಟೋ ಇಟ್ಕೊಳ್ತಾ ಇದ್ದೀನಿ. ಮೊಟ್ಟೆ ಎಲ್ಲ ಹೊಡೆದಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಇದು ಸಹಿತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬಿಡಿ, ಮೊಟ್ಟೆ ಹೊಡೆದೋಗ್ಬಿಡುತ್ತೆ, ಕಲಸೋಗ್ಬಿಡುತ್ತೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಮೊಟ್ಟೆ ಎಲ್ಲ ಹಾಕಿದ್ದಾಯಿತು. ಮೊಟ್ಟೆ ಹೊಡೆದಿದ್ದು ಹೋಳಿರುತ್ತೆ ನೋಡಿ, ಒಂದು ಕವರ್ಗೆ ಹಾಕಿ ಇದನ್ನು ತುಂಬ ಇದು ಮಾಡಬೇಕಾಗುತ್ತೆ. ತುಂಬ ನೋಡಿ ಕವರ್ ಮಾಡಿ ಚೆನ್ನಾಗಿ ಇದನ್ನು ಇದು ಮಾಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ರೆ ಮೊಟ್ಟೆ ಹೋಳೆಲ್ಲ ತುಂಬ ಕಡಿಮೆ ಆಗುತ್ತೆ. ಸ್ಪೇಸು ಡಸ್ಟ್ಬಿನ್ನಲ್ಲಿ ತುಂಬ ಕಡಿಮೆ ಸಾಲ್ಟೇಜ್ ಆಗುತ್ತೆ. ನೋಡಿ ಇದು ಒಂದು ಟಿಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಎಷ್ಟೊಂದು ಮೊಟ್ಟೆ ಹೋಳಿತ್ತು, ಇವಾಗ ಪ್ರೆಸ್ ಮಾಡಿದ ತಕ್ಷಣ ಎಷ್ಟಾಗಿದೆ ನೋಡಿ. ಇದನ್ನು ಆರಾಮ್ಸಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಮೊಟ್ಟೆ ಸಾಂಬಾರು ರೆಡಿ ಆಗ್ತಾಯಿದೆ. ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ, ಕುದಿಸ್ಕೊಂಬಿಟ್ರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ. ನಾಟಿ ಸ್ಟೈಲಲ್ಲಿ ಇತ್ತು, ಟೇಸ್ಟಿಯಾಗಿದ್ದೆ, ತುಂಬ ಚೆನ್ನಾಗಿತ್ತು. ಮೊಟ್ಟೆ ಸಾಂಬಾರು ಆದ ತಕ್ಷಣ ಸ್ವಲ್ಪ ರೈಸ್ ಮಾಡಿದ್ದೀನಿ. ಮುದ್ದೆ ನಾನೇ ಮಾಡ್ತೀನಿ ಅಮ್ಮ, ಏನು ಪಾಪ ಪಾತ್ರೆ ಎಲ್ಲ ವಾಶ್ ಮಾಡಿ ಜಾಸ್ತಿ ರಿಸ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾನೇ ಅನ್ನ ಸಾಂಬಾರು ಮುದ್ದೆ ಎಲ್ಲ ನಾನೇ ಮಾಡಿಬಿಡ್ತೀನಿ ಅಂತ. ನಾನಾದರೆ ಸ್ವಲ್ಪ ಬೇಗ ಮಾಡ್ತೀನಿ. ಅಮ್ಮ ಸ್ವಲ್ಪ ವಯಸ್ಸಾಗಿದೆ ಅಲ್ವ, ನಿಧಾನಕ್ಕೆ ಮಾಡ್ತಾ ಇರ್ತಾರೆ. ಒಂದೊಂದು ಸರಿ ರೇಗಿಬಿಡ್ತೀನಿ, ಏನಮ್ಮ ಇನ್ನೂ ಆಗಿಲ್ಲ ಅಂತ ರೇಗ್ತೀನಿ. ಅದೊಂದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಹಾಗೆ ಒಂದು ಸ್ವಲ್ಪ ರೇಗಾಡ್ತೀನಿ ಫ್ರೆಂಡ್ಸ್. ನಮ್ಮಮ್ಮ ಅಂತ ರೇಗಾಡ್ತೀನಿ, ಬೇರೆ ಯಾರ ಕೈಲೂ ರೇಗಾಡೋದಕ್ಕಾಗೋದಿಲ್ಲ ಅಲ್ವಾ. ನಮ್ಮಮ್ಮ ತಾನೇ ಏನು ಸ್ವಲ್ಪ ಜಗಳಾಡ್ತೀನಿ, ಸ್ವಲ್ಪ ಇದು ಮಾಡ್ತೀನಿ, ಎಲ್ಲ ಹೊಂದ್ಕೊಂಡು ಹೋಗ್ತಾ ಇರ್ತೀವಿ. ಫೈನಲಾಗಿ ಮೊಟ್ಟೆ ಸಾಂಬಾರು ಎಷ್ಟು ದುಂಡಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ರೌಂಡ್ ಶೇಪಿಗೆ ಬಂದಿದೆ. ಚೆನ್ನಾಗಿದೆ. ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ನೀವು ಮನೇಲಿ ಮೊಟ್ಟೆ ತಿನ್ನಿ ಆದಷ್ಟು. ನೀವು ಮೊಟ್ಟೆ ತಿಂತೀರಾ ಇಲ್ವಾ ಅಂತ ಕೇಳ್ತಾಯಿದ್ರಿ. ನಾನು ವಾರದಲ್ಲಿ ಇವಾಗ 6 ಮಂತ್ ಕಂಪ್ಲೀಟ್ ಬರ್ತಾ ಇದೆ ಅಲ್ವಾ, ವಾರದಲ್ಲಿ ನಾನು ಒಂದೇ ಸರಿ ವಾರದಲ್ಲೆಲ್ಲ, ಇವತ್ತು ಆಲ್ಮೋಸ್ಟ್ 1 ತಿಂಗಳೇನೋ ಆಯಿತು, ತಿಂಗಳಿಂದ ತಿಂದಿರಲಿಲ್ಲ ಮೊಟ್ಟೆ. ಆದಷ್ಟು ಡೈಲಿ ತಿನ್ನೋದಕ್ಕೆ ಹೋಗ್ಬೇಡಿ, ವೀಕ್ಲಿ 1-2 ತಿನ್ನಿ, ಅದೇ ಜಾಸ್ತಿ ಆಯಿತು. ಮೊಟ್ಟೆ ವಾಯು ಪದಾರ್ಥ, ಮಕ್ಕಳಿಗೆ ಅಷ್ಟೊಂದು ಜೀರ್ಣಕ್ರಿಯೆನೂ ಆಗೋದಿಲ್ಲ. ಜೀರ್ಣಿಸ್ಕೊಳ್ಳೋದಂತೂ ತುಂಬ ಡೇಂಜರು ಮಕ್ಕಳಿಗೆ. ಆದಷ್ಟು ಕಡಿಮೆ ತಿನ್ನಿ, ವೀಕ್ಲಿ 1 ತಿನ್ನಿ, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಪಾಪುಗೆ ರಾಗಿ ಸರಿ ತೊಗೊಂಬಂದಿದ್ದೀನಿ. ಬಿಸಿಯಾಗಿದೆ. ಬಿಸಿ ಇದ್ದಾಗಲೇ ತಿನ್ನಿಸ್ತೀನಿ. ಬಿಸಿ ಇದ್ದಾಗ ಅಂತಂದರೆ ಆರಿಸ್ಕೊಂಡು, ಬೆಳ್ಳಲ್ಲೇ ಆರಿಸ್ಕೊಂಡು ನಾನು ತಿನ್ನಿಸ್ತೀನಿ. ಪಾಪಗೆ ಯಾವ ರೀತಿಯಾಗಿ ರಾಗಿ ಸರಿನ ತಿನ್ನಿಸ್ತೀರಾ ಅಂತ ಹೇಳಿಸಿಟ್ರ ಅಂತ ಕೇಳ್ತಾ ಇದ್ರಿ ಕೆಲವೊಬ್ರು. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಅಮ್ಮ ಹೇಳಿದ್ದಾರೆ ತಿನ್ಸೋದೆಲ್ಲ ವಿಡಿಯೋ ಮಾಡಬೇಡಮ್ಮ ಅಂತ. ಅಮ್ಮನ ಮಾತಾಡೋದು ಕೇಳಬೇಕು ಅಲ್ವಾ, ಎಲ್ಲರ ಮಾತು ಕೇಳಬೇಕು. ನಾನು ಒಬ್ಳದೇ ಡಿಸಿಷನ್ ಆದರೆ ಬೇಡ, ದೊಡ್ಡವ್ರ ಮಾತು ಸ್ವಲ್ಪ ಕೇಳೋಣ ಅಂತ ಪಾಪಗೆ ರಾಗಿ ಸರಿ ಎತ್ಕೊಂಡ್ಬಂದಿದ್ದೀನಿ ತಿನ್ಸೋದಕ್ಕೆ ಅಂತ. ಸ್ಪೂನಲ್ಲಿ ತಿನ್ಸೋದಿಲ್ಲ, ಸ್ಪೂನಲ್ಲಿ ಆರಿಸ್ಕೊಂಡು ಬೆಳ್ಳಲ್ಲೇ ತಿನ್ಸೋದು. ಆದಷ್ಟು ನೀವು ಬೆಳ್ಳಲ್ಲಿ ತಿನ್ಸೋದ್ರಿಂದ ಮಕ್ಕಳು ಚೀಪ್ತಾ ಇರ್ತಾರಲ್ವ, ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿಯಾಗಿ ಇರ್ತಾರೆ. ಮತ್ತು ಎಲ್ಲ ನರಗಳು ಸಹಿತ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ, ಒಂಥರ ಹೆಲ್ದಿಯಾಗಿರ್ತಾರೆ. ಸ್ಪೂನಲ್ಲಿ ಏನು ಅಷ್ಟೊಂದಾಗಿ ತಿನ್ನಿಸ್ಬಾರ್ದು. ದೊಡ್ಡವರಾದ್ಮೇಲೆ ತಿನ್ನಿಸಿ, ಅಲ್ಲಿ ಬರೋವರೆಗೂ ನೀವು ಬೆಳ್ಳಲ್ಲೇ ತಿನ್ನಿಸ್ಬೇಕಾಗುತ್ತೆ. ಸ್ವಲ್ಪ ಬಿಸಿನೀರನ್ನು ಎತ್ತಿಟ್ಕೊಂಬಂದಿದ್ದೀನಿ. ಇದು ಕುಡಿಯೋದಕ್ಕೂ ಮತ್ತು ಬಾಯಾಡ್ಸೋದಕ್ಕೆ ಇಲ್ಲೇ ಸಪ್ರೇಟ್ ಎತ್ಕೊಂಬಂದ್ಬಿಟ್ಟಿದ್ದೀನಿ. ಬಾಗಿಲು ಹಾಕಿದ್ದೀನಿ, ರೂಮಿನ ಬಾಗಿಲು. ಅವಳಿಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಯಾರೂ ಬರಬಾರ್ದು ಅಂತ ಬಾಗಿಲು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ. ಬನ್ನಿ ಇವಾಗ ನಮ್ಮ ಡೋರಾಗಿ ರಾಗಿ ಸರಿ ತಿನ್ಸೋಣ, ಆಮೇಲೆ ತೋಡ್ತೀನಿ. ಡೋರನ್ನ ಇನ್ನೂ ಇವಾಗಲೇ ತೋರಿಸಿಲ್ಲ, ಆಮೇಲೆ ತೋಡ್ತೀನಿ. ಊಟ ಮಾಡಿಸಿ ಆಮೇಲೆ ನಾವೆಲ್ಲ ಊಟ ಮಾಡೋದು. ಇವಾಗ ತಾನೇ ಮೊಟ್ಟೆ ಸಾಂಬಾರೆಲ್ಲ ಮಾಡಿದ್ದೀನಿ. ಸಿಂಪಲಾಗೆ ನಾನು ಚಿಕನ್ ಸಾಂಬಾರು ಯಾವ ರೀತಿಯಾಗಿ ಮಾಡ್ತೀನಿ ನೋಡಿ, ಅದೇ ರೀತಿ ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡಿ ಲಾಸ್ಟಿಗೆ ಮೊಟ್ಟೆ ಬಿಟ್ಟಿದ್ದೀನಿ ಅಷ್ಟೇ. ಚಿಕನ್ ಹಾಕೋ ಬದಲು ಮೊಟ್ಟೆ ಹಾಕಿದ್ದೀನಿ.
ರಂಗ ಇಲ್ಲ ಆದರೂ ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಫ್ರೆಂಡ್ಸ್. ರಂಗ ಇಲ್ಲ ಅಂದರೆ ಏನೋ ಬೇಜಾರು, ಏನೋ ಒಂಥರ ರಂಗ ಇದ್ದರೆ ಎಲ್ಲ ಜಗಳ ಆಡ್ತಿರ್ತೀವಿ, ಮನೆ ಫುಲ್ಲು ಒಂಥರ ಜೋಡು ಚೆನ್ನಾಗಿರುತ್ತೆ. ರಂಗ ಇಲ್ಲ ಅಂದರೆ ಒಂಥರ ಸೈಲೆಂಟಾಗೆ ಮಕ್ಕಳು ಮಾತ್ರ ಜಗಳ ಆಡ್ತಿರ್ತಾರೆ. ರಂಗ ಇದ್ದರೆ ನಾನಂತೂ ಕೇಳೋದೇ ಬೇಡ, ಅವಳು ಚಿಕ್ಕ ಹುಡುಗಿ ಥರ ಆಡ್ತಾ ಇರ್ತೀನಿ. ಅದನ್ನು ಮಿಸ್ ಮಾಡ್ಕೊಳ್ತೀನಿ. ಬರ್ತಾನೆ ರಂಗನ ಸಹಿತ ನಾನು 2 ಡೇಸಲ್ಲಿ ಬಂದುಬಿಡ್ತಾಳೆ. ಬನ್ನಿ, ಪಾಪಗೆ ರಾಗಿ ಸರಿ ತಣ್ಣಗಾಗ್ಬಿಡುತ್ತೆ, ಬೇಗ ತಿನ್ನಿಸ್ಬಿಡೋಣ. ಇನ್ನು ಬಿಸಿಯಾಗಿದೆ, ಅಳ್ತಾ ಇದ್ದಾಳೆ. ಅವಳಿಗೆ ಎದ್ದಿದ ತಕ್ಷಣ ಹಾಲು ಕುಡಿಸಿಲ್ಲ, ಇವಾಗ ಬೇಗ ರಾಗಿ ಸೈಡ್ ತಿನ್ನಿಸ್ಬಿಟ್ಟೆ ಚೆನ್ನಾಗಿ ಎಲ್ಲ ತಿನ್ಕೊಂಡ್ಬಿಡ್ತಾಳೆ. ಇಲ್ಲ ಅಂತಂದರೆ ಎಲ್ಲ ತಿನ್ಕೊಳ್ಳೋದಿಲ್ಲ. ಹಾಲು ಕುಡಿಸಿದ ತಕ್ಷಣ ರಾಗಿ ಸೈಡಿ ತಿನ್ನಿಸೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಖಾಲಿ ಹೊಟ್ಟೆಲಿದ್ದಾಗ ರಾಗಿ ಸೈಡಿ ತಿನ್ನಿಸಿದ್ರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ತಿಂತಾರೆ, ಕಕ್ಕೊಳ್ಳೋದು ಸಹಿತ ಆಗೋದಿಲ್ಲ. ಬನ್ನಿ ಇವಾಗ ನಮ್ಮ ಡೋರನ್ನು ಕರ್ಕೊಂಬಂದು ನಿಧಾನಕ್ಕೆ ಅವಳನ್ನ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ನಿಧಾನಕ್ಕೆ ತಿನ್ನಿಸಿ, ಏನು ಗಡಿಬಿಡಿಯಿಂದ ತಿನ್ನಿಸೋದು ಮತ್ತು ಬೇರೆ ಕಡೆ ನೋಡ್ಕೊಂಡು ತಿನ್ನಿಸೋದು ಅದು ಯಾವುದೂ ಮಾಡೋದಕ್ಕೆ ಹೋಗ್ಬಿಡಿ. ಇವಾಗ ಕರಿತೀನಿ. ಇವಾಗ ತಾನೇ ರಾಗಿ ಸರಿ ತಿಂದು ಬಟ್ಟೆ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ಲ, ಚೇಂಜ್ ಮಾಡಿ ಮತ್ತೆ ಕಾಡಿಗೆ ಹಾಕಿ ರೆಡಿ ಮಾಡಿದ್ದೀನಿ ನಮ್ಮ ಡೋರನ್ನ. ಅಲ್ವಾ ಡೋರಾ? ಏನು ಡೋರಾ ಮಾತಾಡು. ಅಯ್ಯೋ ಅಯ್ಯೋ, ಇತ್ತೀಚೆಗೆ ನಿಲ್ಸ್ಕೊಳಂಗಿಲ್ಲ ಫ್ರೆಂಡ್ಸ, ಹಿಂಗೆ ನೋಡಿ. ಅಯ್ಯೋ ಅಯ್ಯೋ, ಬೀಳ್ತೀಯ, ನನ್ನ ಕೈಲಿ ಹಿಡ್ಕೊಳಕ್ಕಾಗಲ್ಲ. ಏನು ಸಿಟ್ಟು ಬಂದಿತ್ತು, ಕೋಪದಿಂದ ಮಾಡ್ತಿದೀಯಾ ಭರತನಾಟ್ಯ? ನೃತ್ಯ ಮಾಡ್ತಿದೀಯಾ? ನೃತ್ಯ ಮಾಡ್ತಿದ್ಯಾ? ಕೋಪದಿಂದ ನೃತ್ಯ ಮಾಡ್ತಿದ್ದೀನಿ. ಡ್ಯಾನ್ಸ್ ಹೆಂಗಮ್ಮ ಮಾಡೋದು? ಅಮ್ಮ ತಡಿ, ಕಾಲು ತೋಡ್ತೀನಿ ನಿಮಗೆ. ಈ ಕಾಲು ತೋಡ್ಸು, ಮಾಡು ಈಗ, ನೃತ್ಯ ಮಾಡು, ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಏನು ಬುದ್ಧಿ ಕಲ್ತಿದೀಯ ನೀನು? ಡೋರಾ ಇಲ್ಲಿ ನೋಡು, ಇಲ್ಲಿ ಡೋರಾ, ಡ್ಯಾನ್ಸ್ ಮಾಡಮ್ಮ, ಡ್ಯಾನ್ಸ್ ಮಾಡು ಮಗಳೇ, ಡ್ಯಾನ್ಸ್ ಮಾಡು. ಆಟ ಆಡ್ತಾ ಇರ್ತೀನಿ ನಮ್ಮ ಡೋರನ್ನಲ್ವಾ. ಮಲಗಿಸಿದ್ರೆ ಇಮಿಡಿಯೇಟ್ ಟೈಮ್ ನಾವು ತಳ್ತಾ ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಅವರಾಗವರೇ ಮಲ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ನಾವು ತಳ್ಳಬಾರ್ದು, ಊಟ ಮಾಡಿದ ತಕ್ಷಣ ತಳ್ಬಿಟ್ರೆ ನೆತ್ತಿಗೆ ಚಾನ್ಸಸ್ ಸಹಿತ ಇರುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಜೀರ್ಣ ಆಗೋ ಥರ ಹೊಟ್ಟೆ ಜೀರ್ಣ ಆಗೋ ಥರ ಆಮೇಲೆ ಮಲಗಿಸ್ಬೋದು. ಏನು ಎಲ್ಲಿ ಕರ್ಕೊಂಡೋಗ್ಲಿ, ಈಗ ವಾಕ್ ಮಾಡಬೇಕು ಅವಳಿಗೆ. ನಿದ್ದೆ ಎಲ್ಲ ಮುಗ್ದಿದೆ ಅಲ್ವಾ ನೋಡಿ. ನಾನು ಕರ್ಕೊಂಡೋಗಲ್ಲ, ಎಲ್ಲಿಗೆ ಹೋಗೋಣ ನಡಿ. ಬಾಯ್ ಮಾಡಿಲ್ಲಿ, ಟಾಟಾ ಮಾಡಿ ಹೋಗೋಣ. ಟಾಟಾ ಮಾಡು ಮತ್ತೆ ಹೋಗೋಣ. ಅವಳಿಗೆ ವಾಕ್ ಮಾಡಬೇಕು ಫ್ರೆಂಡ್ಸ್, ವಾಕ್ ಮಾಡೋದಕ್ಕೆ ಇದು ಮಾಡ್ತಾ ಇದ್ದಾಳೆ. ಏನು ಡೋರ? ಮತ್ತು ಫ್ರೆಂಡ್ಸ್ ಇನ್ನೊಂದು ಕೇಳಬೇಕು, ಏನಪ್ಪ ಅಂತ ಅಂದರೆ ಪಾಪು ವೆಯ್ಟ್ ಎಷ್ಟಿದೆ ಅಂತ ಜಾಸ್ತಿ ಜನ ಕೇಳ್ತಾ ಇದ್ದೀರಾ. ಪಾಪು ವೆಯ್ಟ್ ಎಷ್ಟಿದೆ ಏನು ಹಿಂಗೆ ಹೇಳಿ ಅಂತ. ಡೋರಾದ ವೆಯ್ಟ್ ಎಷ್ಟು ಅಂತ ನಾನು ಚೆಕ್ ಮಾಡೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಜಾಸ್ತಿ ವೆಯ್ಟ್ ಚೆಕ್ ಮಾಡಬಾರ್ದಂತೆ, ವೆಯ್ಟ್ ಚೆಕ್ ಮಾಡಿದಷ್ಟು ಮಕ್ಕಳು ಲಾಸ್ ಆಗ್ತಾರೆ ಅಂತ ಕೇಳಿದೆ. ಅದಕ್ಕೆ ನಾನು ವೆಯ್ಟ್ ಚೆಕ್ ಮಾಡ್ತಾಯಿಲ್ಲ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಮಗು ಗ್ರೋತ್ ಆಗ್ತಾ ಇದೆಯಾ ಇಲ್ವಾ ಅಂತ. ನೀವು ಅಷ್ಟೇ ಮಂತ್ಲಿ 15 ದಿನಕ್ಕೆ ಒಂದ್ಸರಿ ಚೆಕ್ ಮಾಡೋದಕ್ಕೆ ಹೋಗಬೇಡಿ. ಒಳ್ಳೆ ಊಟ ಆಹಾರ ತಿನ್ನಿಸಿ. ಮಗು ಏನಾದ್ರು ಫುಡ್ಡು ತಿಂತಾ ಇದೆ ಆಫ್ಟರ್ 6 ಮಂತ್ ಆಗಿದೆ ಅಂತ ಅಂದರೆ ಒಳ್ಳೆ ಫುಡ್ ತಿನ್ನಿಸಿ. ನೀವು ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿ. ಮಗುವಿಗೆ ಹಾಲನ್ನು ಚೆನ್ನಾಗಿ ಕುಡಿಸಿ, ಅಡ್ತಿಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿಸಿ, ಆಯಿಲ್ ಮಸಾಜ್ ಚೆನ್ನಾಗಿ ಮಾಡಿ. ಡೈಲಿ ಆಯಿಲ್ ಮಸಾಜ್ ಮಾಡಿದರೆ ಮಗು ಬೇಗ ದಪ್ಪ ಆಗುತ್ತೆ. ಆ ಥರ ಮಾಡಿ, ಏನು ತೊಂದರೆ ಆಗೋದಿಲ್ಲ. ಆದರೆ ನೀವು ವೆಯ್ಟ್ ಅಂತೂ ಆಗಾಗಲೇ ಜಾಸ್ತಿ ಚೆಕ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಚೆಕ್ ಮಾಡ್ತಾಯಿಲ್ಲ, ಕೇಳ್ಪಟ್ಟೆ ಅದು ಜಾಸ್ತಿ ಮಗು ವೆಯ್ಟ್ ಚೆಕ್ ಮಾಡಬಾರ್ದು, ಚೆಕ್ ಮಾಡಿದರೆ ಸಣ್ಣ ಆಗ್ತಾರೆ ಅಂತ. ನಾನು ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಿಮಗೋಸ್ಕರ ನಾನು ವೆಯ್ಟ್ ಚೆಕ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ನಾನು ಮಗುಗೆ ಅಂತ ವೆಯ್ಟ್ ಚೆಕ್ ಮಾಡಿಲ್ಲ. ಹಾಸ್ಪಿಟಲ್ ಒಂದ್ಸರಿ ಅವರು ಮಗು 3 ಮಂತ್ ಇದ್ದಾಗ ಚೆಕ್ ಮಾಡಿದರು. ನಿಮಗೋಸ್ಕರ 2 ಮಂತ್ ನಾನು ಚೆಕ್ ಮಾಡಿಸಿದ್ದೆ. ಇವಾಗ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್, ಗೊತ್ತಾಗ್ಬಿಡುತ್ತೆ ಅವಳು ಹೆಲ್ದಿಯಾಗಿದ್ದಾಳೆ ಇಲ್ವಾ ಅಂತ. ಮಗು ಸಣ್ಣ ಇರಲಿ ದಪ್ಪ ಇರಲಿ ಹೇಗೆ ಇರಲಿ ಫ್ರೆಂಡ್ಸ್, ಸ್ವಲ್ಪ ಹೆಲ್ದಿಯಾಗಿದ್ದರೆ ಚೆನ್ನಾಗಿರುತ್ತೆ. ಒಬ್ಬೊಬ್ರು ತುಂಬ ಆಸೆ ಆಗಿರುತ್ತೆ ನನ್ನ ಮಗು ಚಬ್ಬಿ ಆಗಿರಬೇಕು ಅಂತ. ಎಲ್ಲ ಮಕ್ಕಳು ನಾನು ಮುಂಚೆಯಿಂದಲೂ ಹೇಳ್ತಿರೋದು ಅದೇ ಫ್ರೆಂಡ್ಸ್. ಎಲ್ಲ ಮಕ್ಕಳು ಒಂದೇ ಥರ ಒಂದೇ ವೆಯ್ಟಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳು ನೋಡಿ ಯಾವ ರೀತಿಯಾಗಿ, ಫಸ್ಟ್ನೇ ಮಗಳು ಸ್ವಲ್ಪ ಸಣ್ಣ ಇದ್ದಾಳೆ, ಈ ಮಗು ಈ ಥರ ಇದೆ. ಸ್ವಲ್ಪ ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಿಸ್ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಹೆಲ್ದಿಯಾಗಿರಬೇಕು ಮಕ್ಕಳು, ಆರೋಗ್ಯವಾಗಿದ್ದರೆ ಯಾವ ಥರ ಇದ್ರೇನೋ ಅಲ್ವಾ ನಮ್ಮ ಮಕ್ಕಳು ನಮಗೆ ಚೆಂದ. ಅಷ್ಟೇ ಫ್ರೆಂಡ್ಸ್. ವೆಯ್ಟ್ ಚೆಕ್ ಮಾಡಿಲ್ಲ, ಖಂಡಿತವಾಗಿ ನಿಜ ಹೇಳ್ಬೇಕಂದ್ರೆ ನಿಮ್ಮ ಮುಂದೆ ಎಂತ ಸುಳ್ಳು ಹೇಳಬೇಕು. ವೆಯ್ಟ್ ಚೆಕ್ ಮಾಡಿಲ್ಲ, ಪದೇ ಕೇಳ್ತಾ ಇದ್ರಿ. ವೆಯ್ಟ್ ಅಂತೂ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ, ಮುಂದೆನೇ ಚೆಕ್ ಮಾಡೋದಿಲ್ಲ. ಅಕಸ್ಮಾತು ನಾನು ಏನಾದ್ರು ಇಂಜೆಕ್ಷನ್ಗೆ ಹೋಗ್ತೀನಿ ಅಲ್ವಾ, ಅವಾಗೇನಾದ್ರು ಅಲ್ಲಿ ಏನಾದ್ರು ಚೆಕ್ ಮಾಡ್ತಾರೆ ಅನ್ನೋದಾದ್ರೆ ನಾನು ಖಂಡಿತವಾಗಿ ಚೆಕ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗಂತೂ ಚೆಕ್ ಮಾಡೋದಕ್ಕೆ ಹೋಗಿಲ್ಲ. ಹೆಲ್ದಿಯಾಗಿದೆ ಒಟ್ಟಿನಲ್ಲಿ, ಅಷ್ಟೇ ಸಾಕು. ರಾಗಿ ಸರಿ ಚೆನ್ನಾಗಿ ತಿಂತಾಳೆ, ನೀರು ಕುಡಿತಾಳೆ, ಹಾಲು ಕುಡಿತಾಳೆ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಯಾವುದೂ ಕಿರಿಕಿರಿ ಅಂತ ಹೇಳೋದಿಲ್ಲ, ಹೊಟ್ಟೆ ನೋವು ಬರೋದಿಲ್ಲ ಅವಳಿಗೆ. ಸ್ವಲ್ಪ ಕೆಮ್ಮು ಸಹಿತ ಕಡಿಮೆ ಆಗಿದೆ.
ಅವಳಿಗೆ ಯಾವುದು ಕಫ ಜಾಸ್ತಿ ಇಲ್ಲ. ರಾಗಿ ಸರಿ ತಿಂದರೆ ಮಗುಗೆ ತುಂಬ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಆ ರಾಗಿ ಸರಿ ತಿಂದರೆ ತುಂಬ ಮಗುಗೆ ಕಫ ಇರುತ್ತೆ ನೋಡಿ, ಅದೆಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ರಾಗಿ ಸರಿ ಜೊತೆಗೆ ಸ್ವಲ್ಪ ಕಾಳುಮೆಣಸು, ಜೀರಿಗೆ ಪೌಡರ್ ಅದು ಸಹಿತ ಹಾಕ್ಬೋದು. ಮನೇಲಿ ರೆಡಿ ಮಾಡ್ಕೊಂಡು, ರೆಡಿಮೇಡ್ ಏನು ತಂದು ಹಾಕೋದಕ್ಕೆ ಹೋಗ್ಬೇಡಿ. ಇವಾಗ ನಾನು ಹಾಕ್ತಾಯಿಲ್ಲ. 7 ಮಂತ್ ಆಫ್ಟರ್ ಇದ್ದವರು 8 ಮಂತ್ ಮಗು ಇದ್ದರೆ ನೀವು ಖಂಡಿತವಾಗಿ ಹಾಕಿ. ಮುಂದೆ ಹೋಗ್ತಾ ಹೋಗ್ತಾ ಫುಡ್ ರೋಟೀನನ್ನು ತೋರ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆ, ಊಟ ಮಾಡಬೇಕು. ಮುದ್ದೆ ಎಲ್ಲ ಇನ್ನೂ ಮಾಡ್ಕೊಂಡಿಲ್ಲ. ಮುದ್ದೆ ಮಾಡ್ಕೊಂಡು ಮೊಟ್ಟೆ ಸಾಂಬಾರು ಆಗಿದೆ. ಮುದ್ದೆ ಮಾಡಿ ಬರ್ತೀನಿ ಇವಾಗ, ಆಮೇಲೆ ಸಿಗ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ನಮ್ಮ ಡೋರಾಗಿ ವಾಕಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್. ಬೇಜಾರಾಗ್ಬಿಡುತ್ತೆ. ಅವಳು ಬೇಜಾರಾದರೆ ನನಗೂ ಬೇಜಾರಾಗುತ್ತೆ. ಅದೇ ತಾನೇ? ಇಲ್ಲಿ ನೋಡು, ಇಲ್ಲಿ ಆಯಿತಾ? ಹೋಗೋಣ ವಾಕ್ ಮಾಡೋಣ, ನಡಿ. ಇದು ನೋಡಿ ಹಿಂಗೆ ದೊಡ್ತಾಳೆ. ಬಾ. ಓಕೆ ಫ್ರೆಂಡ್ಸ್, ಇವಾಗ ತಾನೇ ನಾನು ಎದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೆ. ಮಕ್ಕಳನ್ನ ಆಟ ಆಡಿಸಿ ಇಶುನ ಮಲಗಿಸೋದು, ಪಾಪನ ಮಲಗಿಸೋದು ಅದೇ ಆಯಿತು. ಮಕ್ಕಳಂದರೆ ಹಾಗೆಲ್ವಾ, ಅದು ಇಬ್ಬಿಬ್ರು ಮಕ್ಕಳಿದ್ದಾರೆ ಅಂದರೆ ಇಶು ಮಲಗಿಸ್ಲೇಬೇಕು. ಅವ್ರ ಪಾಪ ಕೈ ಮೇಲೆ ಮಲ್ಕೋತಾಳೆ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕೈಯೇ ನೋವಾಗ್ಬಿಟ್ಟಿದೆ ನನ್ನ ಕೈ ಮೇಲೆ ಮಲಗಿ ಇಷ್ಟು ಡೋರ ಮಲ್ಕೊಂಬಿಟ್ಲು ಪಾಪ. ತೊಟ್ಲಿಗೆ ಹಾಕಿ ಮಲಗಿಸಿದ್ದೆ. ಆಮೇಲೆ ಇಶುನ ನಿಧಾನಕ್ಕೆ ಮಲಗಿಸಿದ್ದೀನಿ. ಅವಳಿಗೆ ಮಲಗಿಸ್ಬೇಕಾದ್ರೆ ಸ್ವಲ್ಪ ಮೊಬೈಲ್ ಕೊಟ್ಟರೆ 5 ನಿಮಿಷಕ್ಕೆ ಮಲ್ಕೋತಾಳೆ. ಅದನ್ನು ರೂಢಿ ಮಾಡ್ತಾಯಿಲ್ಲ. ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾನೇ ಮಲಗಿಸೋದಕ್ಕೆ. ನಾನೇ ಮಲಗಿಸ್ಬೇಕು ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರು ಕೈ ಮೇಲೆ ಹಾಗೇ ಮಲಗಿಸ್ಕೋಬೇಕು. ಆದರೂ ಪರವಾಗಿಲ್ಲ ಅಂತ ನಾನು ಮೊಬೈಲ್ ಕೊಡ್ದೇ ಇಶಿಕನ ಮಲಗಿಸ್ಕೊಂಡಿದ್ದೆ. ನೋಡಿ ಇನ್ನೂ ಮಲಗಿದ್ದಾರೆ. ಬೆಳಗ್ಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಡೋರ ನೋಡಿ ಹೆಂಗೆ ಕ್ಯೂಟಾಗಿ ಮಲಗಿದ್ದಾಳೆ ಅಂತ. ಅಕ್ಕನ ಹತ್ರ ಮಲಗಿಬಿಟ್ಟಿದ್ದಾಳೆ. ನೋಡಿ ಅಕ್ಕನ ಹತ್ರ ಕ್ಯೂಟಾಗೆ ಮಲಗಿಬಿಟ್ಟಿದ್ದಾಳೆ. ಬೆಳಗ್ಗೆ ಹೊತ್ತು ಇಲ್ಲಿ ಮಲ್ಕೋತಾಳೆ. ಸ್ವಲ್ಪ ಹೊಟ್ಟೆ ಹಸಿತ್ತಲ್ವಾ, ಒಂದು 6 ಗಂಟೆ ಹಿಂಗೆ ಎದ್ದು ಹಾಲು ಕುಡ್ಕೊಂಡು ಪಕ್ಕದಲ್ಲೇ ಮಲ್ಕೋತಾಳೆ. ಹಾಗೆ ಮಲಗಿಸಿದ್ದೀನಿ. ತೊಟ್ಲಲ್ಲಿ ಮಲಗಿಸಿದ್ದೀನಿ. ಇಶು ಮಲಗಿದ್ದಾಳೆ ಅಲ್ವಾ, ಇಶು ಇದ್ದರೆ ತರಲೆ ಮಾಡ್ತಾಳೆ ಅಂತ ತೊಟ್ಲಿಗೆ ಹಾಕ್ಬಿಡ್ತೀನಿ. ಇವಾಗ ಇಶು ಮಲ್ಕೊಂಡಿದ್ದಾಳೆ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಮಲ್ಕೊಳ್ಳಿ, ಸುಮ್ಮನೆ ಎಂತಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಜನ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೇನು ಇಲ್ಲ, ಕಂಟಿನ್ಯೂ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ ಕಣ್ಣೆಲ್ಲ ಫುಲ್ಲು ಎದ್ದಿದ ತಕ್ಷಣ ಫುಲ್ಲು ರೆಡ್ಡಿಗಾಗೋ ಥರ ಆಗಿದೆ. ಒಳ್ಳೆಯೂ ಸಹಿತ ಅಪ್ಲೈ ಮಾಡ್ಕೊಂಡು ನೈಟೇ ಮಲಗಿಬಿಟ್ಟಿದ್ದೆ. ಕೊಬ್ಬರಿ ಎಣ್ಣೆ ಏನು ಮಿಕ್ಸ್ ಮಾಡಿಲ್ಲ. ತುಂಬ ಹೀಟಾಗಿದೆ, ಕಣ್ಣೆಲ್ಲ ಉರಿ, ಕಣ್ಣೆಲ್ಲ ಒಂಥರ ಕಡ್ತಾ ಬರೋ ಥರ ಆಗೋದು. ಓವರ್ ಹೀಟ್ ಆಗಿಬಿಡುತ್ತೆ. ಸ್ವಲ್ಪ ಮೆಂತ್ಯ ಜೀರಿಗೆ ನೀರನ್ನು ಕಾಸ್ಕೊಂಡು ಕುಡಿಬೇಕು. ಅದು ಒಂದು ಡ್ರಿಂಕನ್ನು ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ತುಂಬ ಓವರ್ ಹೀಟ್ ಆಗಿದೆ ಅಲ್ವಾ. ಇವಾಗ ಆದಷ್ಟು ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇನ್ನು ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಥಂಬ್ನೈಲ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗಿಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಇವರೇಗಿರು ಮಲ್ಕೊಂಡಿದ್ದಾರೆ. ಬೇಗ ನಾನು ವಿಡಿಯೋನ ಎಡಿಟಿಂಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತಲೂ ಸಹಿತ ಹೇಳ್ತಾ ಹೋಗಿ, ಅದೇ ರೀತಿ ವಿಡಿಯೋನ ಸಹಿತ ಮಾಡ್ತಾ ಹೋಗ್ತೀನಿ. ನಮ್ಮ ಆಲ್ರೆಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬನ್ನಿ, ನಾನೇನಿಲ್ಲ, ಎದ್ದು ಸ್ನಾನ ಮಾಡ್ಕೊಂಡು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು. ಬಾಯ್ ಬಾಯ್.